ನಮಸ್ತೆ ಸ್ನೇಹಿತರೆ. ನಮ್ಮ ಶಿವಮೊಗ್ಗ ನಗರಕ್ಕೆ ಕಳೆದ ಹಲವು ದಶಕಗಳಿಂದ ಬಹುದೊಡ್ಡ ಬೇಡಿಕೆ ಇರೋದೇನೆಂದರೆ ಶಿವಮೊಗ್ಗದ ಒಂದು ನ್ಯಾಯಾಲಯ ಸಂಕೀರ್ಣದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಪ್ರಾರಂಭಿಸಬೇಕು ಅನ್ನೋದು. ಇದು ಭಾಳ ವರ್ಷ ಬೇಕು ಅನ್ನೋ ಒಂದು ಕೂಗು ಇದೆ. ಅದಕ್ಕೆ ತುಂಬ ಸಲ ಅದಕ್ಕೆ ಒಂದು ಪೇಪರ್ ವರ್ಕ್ ಕೂಡ ನಡೆದಿದೆ. ಭಾಳಷ್ಟು ಸಲ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೋರಾಡಿದ್ದಾರೆ ಸಂಬಂಧಪಟ್ಟ ಒಂದು ಕೆಲಸ. ಆದರೆ ಇವತ್ತರೆಗೂ ಸಂಚಾರಿ ಪೀಠ ಶಿವಮೊಗ್ಗದ ಪಾಲಿಗೆ ಬಂದಿಲ್ಲ. ಆದರೆ ಈ ಸಲ ಮಂಗಳೂರಿಗೆ ಈ ಸಂಚಾರಿ ಪೀಠನ ತರಬೇಕು, ಒಂದು ಪೀಠನ ಸ್ಥಾಪಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಅದರಲ್ಲೇ ಶಿವಮೊಗ್ಗನ ಮಂಗಳೂರು ಸಂಚಾರಿ ಪೀಠದ ವ್ಯಾಪ್ತಿಗೆ ಬರುವಂತೆ ಒಂದು ಪ್ರಯತ್ನ ನಡೀತಾ ಇದೆ. ಸ್ನೇಹಿತರೆ, ಇದು ಕೇವಲ ಒಂದು ವಕೀಲರದ್ದಾಗಲಿ ಇಲ್ಲದೆ ಒಂದು ನ್ಯಾಯಾಂಗದ ಇಲಾಖೆಯವ್ರದ್ದಾಗಲಿ ಸಮಸ್ಯೆ ಅಲ್ಲ. ಇದು ನಮ್ಮ ಶಿವಮೊಗ್ಗ ಹಾಗೂ ಮಲೆನಾಡಿನ ಜನತೆಗೆ, ಸುತ್ತಮುತ್ತ ಇರುವಂತಹ ಜಿಲ್ಲೆಯ ಜನತೆಗೆ ಒಂದು ಬೇಕಾಗಿರುವಂತಹ ಒಂದು ನ್ಯಾಯ. ಈ ನ್ಯಾಯ ಕಂಡ್ಕೊಳ್ಳೋಕೆ ನಾವು ಶಿವಮೊಗ್ಗದ ಕೋರ್ಟ್ಗಳು ಮುಗಿಸ್ಕೊಂಡು ಅದಕ್ಕೆ ಸೀದಾ ನಾವು ಹೈಕೋರ್ಟ್ ಅಂತ ಇಷ್ಟು ದಿನ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಆದರೆ ಎಷ್ಟು ದಿನ ಅಂತ ಬೆಂಗಳೂರಿಗೆ ಓಡಾಡೋದು, ಅದೇನೋ ಓಡಾಡೋಕೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಹಾಗಿದೆ, ಓಡಾಡ್ತಾರೆ, ಸ್ವಲ್ಪ ತಂದರು. ಆದರೆ ಅಲ್ಲಿ ಭಾಳ ಒಂದು ಲೈಫ್ ಸ್ಟೈಲ್ ಆಗಲಿ, ಒಂದು ಅಮೌಂಟು, ಸಿಕ್ಕಾಪಟ್ಟೆ ಫೀಸ್ಗಳು, ಸ್ಟ್ರಕ್ಚರ್ಗಳು ಇರೋದ್ರಿಂದ ಶಿವಮೊಗ್ಗದ ಜನತೆ ಆಗಲಿ, ಸುತ್ತಮುತ್ತ ಈ ಮಲೆನಾಡು ಜನತೆಗೆ ಭಾಳ ಕಷ್ಟನೇ ಅಂತ ಅನ್ಬೋದು. ಇದೇ ವಿಚಾರನ ಇನ್ನು ಮಂಗಳೂರಿಗೆ ಏನಾದರೂ ಸಂಚಾರಿ ಪೀಠ ಹೈಕೋರ್ಟ್ ಹೋದರೆ, ನಮ್ಮ ಶಿವಮೊಗ್ಗದಿಂದ ಈಗ ಆಲ್ರೆಡಿ ಮಣಿಪಾಲಿಗೆ ಓಡಾಡೋಕ್ಕೆ ಬೆಳಗ್ಗೆಯಿಂದ ಒಂದು ಮಿನಿ ಬಸ್ಗಳಲ್ಲಿ ಜನ ಸಾಕಷ್ಟು ಪರದಾಡೋ ಪರಿಸ್ಥಿತಿ ಇದೆ. ಮತ್ತು ಲಿಮಿಟೆಡ್ ಇದು ಘಾಟ್ ಸೆಕ್ಷನ್ನು ಎಲ್ಲ ಭಾಳ ಸಮಸ್ಯೆ ಇದೆ. ಈ ಸಮಸ್ಯೆನೆಲ್ಲ ಮೀರ್ಬಿಟ್ಟು ನಾವು ಹೈಕೋರ್ಟಿಗೆ ಅಂತೇಳಿ ಮಂಗಳೂರಿಗೆ ಡೈಲಿ ಓಡಾಡೋದು ಈ ಭಾಳ ಕಷ್ಟದ ಕೆಲಸ ಆಗುತ್ತೆ. ಯಾಕಂದರೆ ಅಲ್ಲಿ ವಾತಾವರಣ, ವೆದರು, ನಮ್ಮ ಊಟ ತಿಂಡಿ, ಭಾಷೆ ಎಲ್ಲ ಬಹುತೇಕ ವ್ಯತಿರಿಕ್ತ ಇರೋದ್ರಿಂದ ಆದಷ್ಟು ಶಿವಮೊಗ್ಗದಲ್ಲಿ ಸಂಚಾರಿ ಪೀಠ ಮಾಡಿದ್ರೆ ಈ ನಮ್ಮ ಮಧ್ಯ ಕರ್ನಾಟಕಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಆಗ ಜನಸಾಮಾನ್ಯರು ಭಾಳಷ್ಟು ಜನ ಅಭಿಪ್ರಾಯ. ಇದು ಬರೀ ಕೇವಲ ವಕೀಲರದು ಇವ್ರದ್ದು ಸ್ಟ್ರೈಕ್ ಬರ್ದಿದೆ. ಅವರು ವಕೀಲರು ಕಳೆದ ಒಂದು ವಾರದಿಂದ ಸತ್ಯಾಗ್ರಹ ಮಾಡ್ತಿದ್ದಾರೆ ಕೋರ್ಟ್ ಆವರಣದಲ್ಲಿ. ಬರೀ ಅವರಿಗೋಸ್ಕರ ಸೀಮಿತ ಆಗಿರಬಾರ್ದು. ಇದು ಎಲ್ಲರೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಆದಷ್ಟು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಪ್ರಾರಂಭ ಆದರೆ ಇಲ್ಲಿನ ಸುತ್ತಮುತ್ತ ಜನತೆಗೆ ಹಾಗೂ ಹೆಚ್ಚಾಗಿ ಹಳ್ಳಿ ಜನ, ರೈತರುಗಳಿಗೆ ಬಹಳ ಅನುಕೂಲ ಆಗುತ್ತೆ. ತಮ್ಮ ಕಾಯ್ದೆ ಕಟ್ಟಡಗಳನ್ನು ಪ್ರತಿನಿತ್ಯ ಬೆಂಗಳೂರಿಗೆ ಓಡಾಡೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ತಪ್ಪದಂತೆ ಇಲ್ಲೇ ಹೈಕೋರ್ಟ್ ಪೀಠದಲ್ಲಿ ಬಗೆಹರಿಸ್ಕೊಳ್ಬೋದಾಗಿದೆ. ಆದ್ದರಿಂದ ಸಾಧ್ಯವಾದಷ್ಟು ಈ ವಕೀಲರ ಹೋರಾಟಕ್ಕೆ ನಮ್ಮದು ಒಂದು ಬೆಂಬಲವನ್ನು ಕೊಡೋಣ, ಜನಸಾಮಾನ್ಯರು ಆದಷ್ಟು ಇದಕ್ಕೆ ಕೈ ಜೋಡಿಸೋಣ ಅಂತ ನನ್ನ ಈ ಮೂಲಕ ಕೇಳ್ಕೊತೀನಿ. ಸಾಧ್ಯವಾದಷ್ಟು ಈ ರೀಲ್ನ ತಲುಪಿಸಿ. ಧನ್ಯವಾದಗಳು.